Hello and welcome to South First. This is Anisha Reddy. The ongoing war in West Asia is now having ripple effects right here in Bengaluru. Auto rickshaws, which are one of the major lifelines of public transport in the city, are running out of LPG as supply disruptions start to hit local fuel availability. Drivers say they are struggling to find refueling stations with adequate LPG stock, with many of them being forced to wait in queues for long hours and some of them having to cut down on trips altogether. LPG ಎಲ್ಲೂ ಸಿಗ್ತದೆ, 120 ರೂಪಾಯಿ ಲೀಟರ್ ಇರ್ತಾರೆ. ನಾವು ಹೆಂಗ್ ಜೀವನ ಮಾಡೋದು, ಹೆಂಗೆ ಸಂಸಾರ ಸಾಗಿದೆ. 120 ರೂಪಾಯಿ ನಾವು ಕೊಟ್ಟು ನಾವು ಬೆಳಗ್ಗೆ 4 ಗಂಟೆ ಹತ್ರ ಹೋಗಿ ನಿಂತ್ಕೊಂಡು ಬೆಳಗ್ಗೆ 7 ಗಂಟೆ 8 ಗಂಟೆ ಇರ್ತದೆ. ಅಲ್ಲಿವರೆಗೂ ನಮ್ಗೆ ಗ್ಯಾಸ್ ಸಿಗ್ತಾ ಇಲ್ಲ. ನಾವು ಬೆಳಗ್ಗೆ 8 ಗಂಟೆ ಬಂದ್ರೆ ಇಲ್ಲಿ ದುಡಿಯೋದು ಅವಾಗ ಎಲ್ಲ ನಮ್ಗೆ ಇದಾಗಿರ್ತದೆ. ಇದು ಚಾರ್ಜಿದ್ರು ಸಿಗಲ್ಲ, ಏನೂ ಇಲ್ಲ. ಇವರು ಸೆಂಟ್ರಲ್ ಅವರು ಈ ತರ ಮಾಡಿ ನಮ್ಗೆ ಹಾಳು ಮಾಡ್ತಾ ಇದ್ರೆ ಅಲ್ಲಿ ಮೋದಿ ಏನು ಕಣ್ಕಾಣೋ ಗೊತ್ತಿಲ್ಲ, ಗಟ್ಟೆ ಕಟ್ಕೊಂಡಿದ್ರೆ ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ನಮ್ಗೆ ತೊಂದರೆ ಆಗಿರೋದು ಮೋದಿಯಿಂದನೇ ಅಂತ. ಟ್ರಿಪ್ ಕಮ್ಮಿ ಇಲ್ಲ, ಜನನೂ ಇಲ್ಲ, ಇಲ್ಲಿ ನಮ್ಗೆ ವ್ಯಾಪಾರನೂ ಇಲ್ಲ, ಗ್ಯಾಸ್ ಇಲ್ಲ. ಗ್ಯಾಸ್ ಇದ್ರೆ ಏನಾದ್ರು ಸುತ್ತಬಹುದು, ಜನನೇ ಇಲ್ವಲ್ಲ ಅಲ್ಲಿ. ಎಲ್ಲ ಓಲಾ ಉಬರ್ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಹೇಳೋದು ಯಾವ್ದು ತೊಂದರೆ ಅಂದ್ರೆ ನಮ್ಗೆ ಸೆಂಟ್ರಲ್ ಇಂದಾನೆ ತೊಂದರೆ. ನಮ್ಗೆ ಗ್ಯಾಸ್ ಪ್ರಾಬ್ಲಮ್, ಮನೆ ಗ್ಯಾಸು ಸಿಗಲ್ಲ, ಇದು ಸಿಗಲ್ಲ. ಜೀವನ ಮಾಡ್ತಾರೆ ಬರೋರು, ಎಲ್ಲ ಹೋಗ್ತಾರೆ. ಎಷ್ಟು ಟೈಮ್ ಆಗುತ್ತೆ LPG ಸಿಗೋದಕ್ಕೆ? 3 ಲೀಟರ್ ಹಾಕ್ತಾರೆ. ಎಷ್ಟು ಟೈಮ್ ಆಗುತ್ತೆ ಲೈನ್ ಅಲ್ಲಿ? ಆಯ್ತದ 4 ಅವರ್ 5 ಅವರ್ ಆಯ್ತದೆ. ಏಕ ಸಡ್ಡಾಗಿ ನಿಂತ್ಕೋಬೇಕು. ದಿನದಲ್ಲಿ ಒಂದೇ ಸಲ? ಒಂದೇ ಸಾರಿ ಸಿಗೋದು. ಅದು ಒಂದ್ ಬಂಕಲ್ ಇರ್ತಾವ, ಒಂದ್ ಬಂಕಲ್ ಇರಲ್ಲ. ಹುಡಿಕೊಂಡು ಹೋಗ್ಬೇಕು. ನೈಟ್ ನಿದ್ದೆ ಇರಲ್ಲ. 4 ಗಂಟೆ 3 ಗಂಟೆ ಹೋಗ್ತೀವಿ ನಿಂತ್ಬೇಕು. 8 ಗಂಟೆಗೆ ಈಚೆ ಬರ್ತೀವಿ. ಎಲ್ಲಿ ದುಡಿಮೆ ನಮ್ಗೆ ಯಾರು ಕೊಡ್ತಾರ? ಏನ್ ಮೋದಿ ಕೊಡ್ತಾರ? ಸಿದ್ದರಾಮಯ್ಯ ಕೊಡ್ತಾನ? ಯಾರು ಕೊಡೋಲ್ಲ. ನಾವು ದುಡಿಬೇಕು. ಇದು ಪ್ರೈಸ್ ಮೇಲೆ ಆಗಿದೆಯಾ? ಎಲ್ಲ ರೈಟ್ ಜಾಸ್ತಿ ಆಗಿದೆ. ಎಷ್ಟು ಕೊಡ್ಬೇಕು? 120 ರೂಪಾಯಿ ಲೀಟ್ರು. ಮುಂದೆ 54 64 55 ರೂಪಾಯಿ ಆಯ್ತು. ಯಾಕೆ ತಮ್ಮ ಇಷ್ಟು ತಗೊಂಡ್ರೆ ನಾವೇನೇನಾಗ್ಬೋದು? ಹೆಂಡತಿ ಮಕ್ಳು ಯಾರು ನೋಡ್ತಾರೆ? ದೊಡ್ಡದಾಗ ಬಂದ್ಬಿಟ್ಟ ಏನೋ ನಾನು ದಬ ಹಾಕ್ಬಿಡ್ತೀನಿ ಅಂತ ಮೋದಿ. ಏನ್ ದಬ ಹಾಕ್ತಾ ಹಾಕ್ರಿ, ವಾಟ್ಸಪ್ ಕಳ್ಸಿರಿ ಎಲ್ಲರಿಗೂ. ಅರ್ಥಾಗಿ ಏನ್ ದಬ ಹಾಕವನೆ? ಅಚ್ಚಾದೇನು ಅಂತ ಏನ್ ಅಚ್ಚಾದೇನು? LPG ಗ್ಯಾಸ್ ಅಲ್ಲಿ ಬಂದು ಬಂಕ್ಗಳಲ್ಲಿ ಕೊಡ್ತಾ ಇದಾರೆ. ಅದರ ರೇಟ್ ಸಿಕ್ಕಾಬಿಟ್ಟೆ. 115 ರೂಪಾಯಿ, 120 ರೂಪಾಯಿ. ಬೆಳಗ್ಗೆ 500 ರೂಪಾಯಿಗೆ ಆಗ್ತದೆ. ಬರೀ 3 ಲೀಟ್ರು LPG ಗ್ಯಾಸ್. ನಮ್ಗೆ ಏನು ಇದಾಗ್ತಾ ಇಲ್ಲ. ಇವಾಗ ನಮ್ಗೆ ಅದು ಆಸೆ ಸಾಕ್ಬಿಟ್ಟು ಪ್ಯಾಸೆಂಜರ್ ಏನಾರ ಒಂದ್ 10 ರೂಪಾಯಿ 20 ರೂಪಾಯಿ ಜಾಸ್ತಿ ಕೊಡಿ ಅಂದ್ರೆ ಏನು ಕೊಡ್ಬೇಕು ಕೊಡ್ಬೇಕು ಅಂತಾರೆ. ಕಡ್ದಿದ್ದಾಗ ಅಲ್ಲಿಂದ ತಿರ್ಗಾ ಖಾಲಿ ಬರಬೇಕು. ಖಾಲಿ ಬಂದ್ರೆ ನಮ್ಗೂ ಬೇಸ್ ಸಿಕ್ಕಾಬಿಟ್ಟೆ. ನಮ್ಗಂತೂ ಒಂದು ತಿಂಗಳಿಂದ ತುಂಬಾ ಬಾಧೆ ಆಗ್ಬಿಟ್ಟು. LPG ನಲ್ಲಿ ಸಿಕ್ಕಾಬಿಟ್ಟೆ ಬಾಧೆ. ಸಿಗ್ತಾನೆ ಇಲ್ಲ ಗ್ಯಾಸ್ ಎಲ್ಲೂ. ಎಷ್ಟು ಟೈಮ್ ಆಗುತ್ತೆ ಲೈನ್ ಅಲ್ಲಿ ನಿಮ್ಗೆ? ಲೈನ್ ನಲ್ಲಿ ನಮ್ಗೆ ಇವತ್ತು ನೋಡಿ, ಇವತ್ತು ಬೆಳಿಗ್ಗೆ 6 ಗಂಟೆಗೆ ನಿಂತೆ 10:45 ಸಿಕ್ತು. 6 ಗಂಟೆಗೆ ನಾನಿರೋದು ಚಂದಾಪುರ. ಅಲ್ಲಿಂದ ಬಂದು ಮಡವಾಳದಲ್ಲಿ ನಿಂತೆ. ಮಡವಾಳದಲ್ಲಿ ನಿಂತು ಅಲ್ಲ ಬಂದು 6 ಗಂಟೆಗೆ ನಿಂತು 10:45 ಸಿಕ್ತು ನನಗೆ. ತುಂಬಾ ಟೆನ್ಷನ್. 10:45 ನಿಂತು ನಮ್ಗೆ ಪ್ರೈಸಸ್ ಸಿಗ್ಲಿಲ್ಲ. ಅಟ್ಲೀಸ್ಟ್ 1000 ರೂಪೀಸ್ ಹಾಕಿ ಅಂದ್ರೂ ಅದನ್ನು ಆಗ್ತಾ ಇಲ್ಲ. 500 ಲಾಸ್ಟ್ ಎಲ್ಲರಿಗೂ ಸಿಗ್ಬೇಕು ಅಂತ ಹೇಳಿ ಅಷ್ಟೇ ಇದ್ ಮಾಡ್ತಾರೆ. ಎಲ್ಲ ಪೆಟ್ರೋಲ್ ಬಂಕ್ಸ್ ಅಲ್ಲಿ ಇದೆ? ಇಲ್ಲ, ಎಲ್ಲೂ ಇಲ್ಲ. ಇವಾಗ ಆಲ್ರೆಡಿ ಮೋಸ್ಟ್ಲಿ ಇವಾಗ ಇರೋದು ಅಲ್ಲೇ ಮಡವಾಳ ಹತ್ರ ಅಷ್ಟೇ. ಮಿಕ್ಕಿದ ಕಡೆ ಎಲ್ಲೂ ಇಲ್ಲ. ಶೇಷಾದ್ರಿಪುರಂ ಹೋದು ಶನಿವಾರ ಶುಕ್ರವಾರ ನಾಲ್ಕು ಶೇಷಾದ್ರಿಪುರಂ ಅಲ್ಲಿ ಬಂದ್ಬಿಟ್ಟು 6 ಅವರ್ ನಿಂತಿದೆ. 6 ಅವರ್ಸ್. ಎಲ್ಲ ಕ್ಯಾಮ್ರಾಮನ್ ಎಲ್ಲ ಇದ್ರು ಅಲ್ಲಿ ಬಂದು ಎಲ್ಲ ತಗೊಂಡು TV 9 ಅವ್ರೆಲ್ಲ ತೆಗೆದುಕೊಂಡು ಹೋದ್ರು, ಎಲ್ಲ ಮಾಡಿದ್ರು. ಭಾರಿ ಏನ್ ಗೌರ್ಮೆಂಟ್ ಈ ತರ ಇದೆಯಾ, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ ಸ್ಟೇಟ್ ಗೌರ್ಮೆಂಟ್ ಒಂದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲಿ ನೋಡಿದ್ರೆ TV ನ್ಯೂಸ್ ಅಲ್ಲಿ ಬಂದಿದೆ, ಗ್ಯಾಸ್ ಬಂದಿದೆ, ಅಡುಗಲ್ಲಿ ಬಂದಿದೆ, ಎಲ್ಲ ಇದೆ, ಸಪ್ಲೈ ಆಗ್ತಿದೆ ಅಂತಾರೆ. ಇಲ್ಲೇ ಬಂಕ್ಗಳಲ್ಲಿ ಇಲ್ಲ ಅಂತ. ಏನ್ ಮಾಡೋ ಅಂತ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಚೂರು ಅರ್ಥ ಆಗ್ತಾ ಇದೆ. ಡ್ಯೂಟಿ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಬೆಳಗ್ಗೆಯಿಂದ ಬಂದೆ, ಬರೀ 100 ರೂಪಾಯಿ ಸಂಪಾದನೆ. ಇಷ್ಟೊತ್ತಾಯ್ತು ಬರೀ 100 ರೂಪಾಯಿ. ಏನ್ ಮಾಡೋದಂತಾನೆ ಗೊತ್ತಾಗ್ತಾವ. ದಿನಾಲ್ ಒಂದ್ಸಲನೇ ನೀವು ಫಿಲ್ ಮಾಡ್ತೀರಾ? 3 ದಿವಸಕ್ಕೆ ಒಂದ್ಸರಿ ಫಿಲ್ ಸಿಗಲ್ಲ. ಸಿಕ್ಕಿದ್ರೆ ಫಿಲ್ ಮಾಡ್ಕೋತಾ ಇದೆ ಡೈಲಿ. ಸಿಗಲ್ಲ ಇವಾಗ. 3 ದಿವಸಕ್ಕೆ ಒಂದ್ಸರಿ ಕೊಡ್ತಾರೆ. ಎಲ್ಲಿ ಕೊಡ್ತಾರ ಅಲ್ಲಿಗೆ ಹೋಗ್ಬೇಕು ನಾವು. 30 ಕಿಲೋಮೀಟರ್ ಇಂದ ಬಂದು ಅಲ್ಲಿ ಹಾಕ್ಸ್ತೀವಿ. ಬಂದು ಹಾಕ್ಸ್ಬಿಟ್ಟು ರೌಂಡ್ ಮಾಡ್ಕೊಂತಿಲ್ಲ. ಹೋಗೋದ್ಸಲ್ಲಿ ಗಾಡಿ ಇಲ್ಲೇ ಪಾರ್ಕಿಂಗ್ ಮಾಡ್ಬಿಡ್ತೀವಿ. ಪಾರ್ಕಿಂಗ್ ಅಲ್ಲಿ ಬಸ್ಸಲ್ಲಿ ಹೊಂಟಾಗುತ್ತೆ. ಮತ್ತೆ ನೋಡೋದ್ಸಲ್ಲಿ ಸಿಗಲ್ಲ.
ಇವಾಗ ಅವ್ರಲ್ಲಿ ಹಾಕಿದ್ರೆ ತಿರ್ಗಾ ನಾಳೆ ಅಂದ್ರೆ ನಾಳೆ ನೋಡ್ಬೇಕು ಸರ್ ಡೌಟು. ಅದರಲ್ಲೇ ನಮ್ಗೆ ಒಂದು ಸಿಕ್ಕಾಬಿಟ್ಟೆ ಪ್ರಾಬ್ಲಮ್ ಎಂದು ಇದಾಯ್ತು ಅಂದ್ರೆ ನಮ್ಗೆ ಎಷ್ಟೋ ಇದು ಅದೇ ಆಗ್ಬಿಟ್ಟಿದೆ. ನಾವು ಬೆಳಗಿನ ಜಾವ 4 ಗಂಟೆಗೆ ಹೋಗಿ ಇದು 50 ರೂಪಾಯಿ 500 ರೂಪಾಯಿ ಗ್ಯಾಸ್ ಹಾಕ್ತಿದ್ರು. ಆಮೇಲೆ ಒಂದ್ 200-300 ಆಟೋ ಇತ್ತು, ಅದನ್ನೆಲ್ಲ ಇದ್ ಮಾಡ್ಕೊಂಡು ಬಂದ್ವು. ಆಮೇಲೆ 3-4 ಅವರ್ ಆಯ್ತು ನಾವು ರಾಜಾಜಿನಗರದಾಗ ಹಾಕ್ಸ್ ಗ್ಯಾಸ್. ಆಮೇಲೆ ತಿರ್ಗಾ ಎಲ್ಲ ಆಟೋಗಳೆಲ್ಲ ಇನ್ನ ನಿಂತಿದ್ವು, ಹಾಕ್ತಾ ಇದ್ರು ಅವರು. ಗ್ಯಾಸ್ ಖಾಲಿ ಆಗ್ಲಿಲ್ಲ, ಹಾಕ್ತಾ ಇತ್ತು. ಎಷ್ಟ್ ಟೈಮ್ ಆಗುತ್ತೆ ಸರ್ ಲೈನ್ ಅಲ್ಲಿ ನಿಮ್ಗೆ ವೇಟ್ ಮಾಡೋದಕ್ಕೆ? ನಾವು ಅಲ್ಲಿ 2-3 ಅವರ್ ಆಗಿತ್ತು. 3 ಅವರ್ ಆಯ್ತು ಇವತ್ತು. 3 ಅವರ್ ಆಯ್ತು. ನಿಮ್ದು ಟ್ರಿಪ್ ಕಮ್ಮಿ ಆಯ್ತಾ? ಟ್ರಿಪ್ ಎಲ್ಲ ಕಮ್ಮಿ ಏನಿಲ್ಲ, ಬಾಡಿಗೆಗಳು ಏನಿಲ್ಲ, ಮಾಮೂಲಿ ಇದು ಜನಗಳು ಯಾರು ಬರ್ತಾ ಇಲ್ಲ ಅಷ್ಟೇ. ಇದು ಆಗಿದೆ, ಜನಗಳು ಕಮ್ಮಿ. ದಿನಲ್ಲಿ ಒಂದ್ಸಲನ ನೀವು ಫಿಲ್ ಮಾಡಿಸ್ತೀರಾ? ದಿವಸ ಮಾಡ್ಸಲ್ಲ. ದಿವಸ ಮಾಡ್ಸಕ್ ಹೋದ್ರೆ 3 ಅವರ್ 4 ಅವರ್ ನಿಂತ್ಕೊಬೇಕು. ದಿವಸ ಎಲ್ಲ ದಿವಸ ಬಿಟ್ಟು 500 ರೂಪಾಯಿದ್ದು ದಿವಸ ಬಿಟ್ಟು ದಿವಸ ಹಾಕ್ಸ್ಕೊಂಡು, ಒಂದ್ ದಿವಸ ಬಿಟ್ಟು ಇನ್ನೊಂದ್ ದಿವಸ ಮಾರನೇ ದಿವಸ ಹೋಗಿ ಹಾಕ್ಸ್ಕೊಂಡು. ಇವಾಗ ಪ್ರೈಸ್ ಎಷ್ಟು ಸರ್ ಇದು LPG? ಪ್ರೈಸ್ ಅಲ್ಲಿ ನಮ್ಮ ರಾಜಾಜಿನಗರದಾಗೆ 88 ಇದೆ. 88 90 ರೂಪಾಯಿ ಆಗುತ್ತೆ. 99 ಬೇರೆ ಆ ಕಡೆ ಮೇಲೆ ಒಂದಿದೆ ಇಂಡಿಯನ್ ಆಯಿಲ್, ಅವರು 88 ರೂಪಾಯಿ. ನಾವು ಇವತ್ತು 500 ರೂಪಾಯಿ ಹಾಕಿದ್ರು. ಮೊನ್ನೆ ಒಂದ್ 3 ದಿವಸದಿಂದ 800 ರೂಪಾಯಿ ಹಾಕಿದ್ರು. ಇವತ್ತು 500 ರೂಪಾಯಿ ಹಾಕಿದೆ. ಅದು 5.5 ಲೀಟರ್ ಬಂತು. 5.5 ಲೀಟರ್ ಇವತ್ತಿಂದ ಓಡಿಸಿದ್ರೆ ನಾಳೆ ಮಧ್ಯಾಹ್ನದೊಳಗೆ ಖಾಲಿ ಆಗುತ್ತೆ. ತಿರ್ಗಾ ಹೋಗಿ ಬೆಳಗಿನ ಜಾವ ಕ್ಯೂ ನಿಂತ್ಕೊಂಡು ದಿವಸ ಬಿಟ್ಟು ದಿವಸ ಹೋಗ್ಬೇಕು. ನಾವು ಕಾಯ್ಕೊಂಡಿರ್ಬೇಕು, ಹೋಗಿ ಕ್ಯೂ ಒಳಗೆ ನಿಂತ್ಕೊಂಡು 3 ಅವರ್ 4 ಅವರ್ ಕಾಯ್ಬೇಕು. ಇಲ್ಲಿ ಬೆಂಗಳೂರು ನಗರದಲ್ಲಿ ಆಟೋದವ್ರಿಗೆ LPGಗೆ ಭಾರಿ ತೊಂದರೆ ಆಗಿದೆ. ಒಂದೊಂದ್ ಕಡೆ ಒಂದ್ ಪೆಟ್ರೋಲ್ ಬಂಕ್ ಅಲ್ಲಿ 90 ರೂಪಾಯಿ ತಗೋತಾರೆ, ಒಂದ್ ಕಡೆ 125 ತಗೋತಾರೆ, ಒಂದ್ ಕಡೆ 105 ತಗೋತಾರೆ. ಅವ್ರು ಇಷ್ಟ ಬಂದಾಗೆ ರೇಟ್ ತಗೋತಾ ಇದಾರೆ. ಪೆಟ್ರೋಲ್ ಬಂಕ್ ಅಂದ್ರೆ ಯಾರು ಕೇಳೋರಿಲ್ಲ. ಅವ್ರು ಹಾಕಿದ್ದೇ ರೇಟು, ಅವ್ರು ತಗೊಂಡಿದ್ದೇ ರೇಟ್. ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ಏನೋ ಸ್ವಲ್ಪ ಗಮನ ಹರಿಸ್ಬೇಕು. ಜನಗಳಿಗೆ ಆಟೋದ ಚಾಲಕರಿಗೆ ತೊಂದರೆ ಆಗ್ತಿದೆ, ಆ ತೊಂದರೆನ ಪರಿಹರಿಸ್ಬೇಕು ಅಂತ. ಎಷ್ಟ್ ಟೈಮ್ ಆಗುತ್ತೆ ಸರ್ ಲೈನ್ ಅಲ್ಲಿ ವೇಟ್ ಮಾಡೋದಕ್ಕೆ? 1.5 ಅವರಿಂದ 2 ಅವರ್ಸ್ ಮೇಲೆ ಒಂದೊಂದ್ಸಲಿ 1 ಡೇನೂ ಆಗ್ತಿಲ್ಲ. ಎಷ್ಟು LPG ಸಿಗುತ್ತೆ? ಅವರು ಒಂದ್ ಗಾಡಿ ಮ್ಯಾಕ್ಸಿಮಮ್ 400, ಇಲ್ಲ ಅಂದ್ರೆ ಒಂದೊಂದ್ ಕಡೆ 700 ಫಿಕ್ಸ್ ಮಾಡಿ. ಒಬ್ಬರು 400 ಮೇಲೆ ಹಾಕೋದಿಲ್ಲ, ಒಬ್ರು 700 ಮೇಲೆ. ಫುಲ್ ಟ್ಯಾಂಕ್ ಯಾರೋ ಒಬ್ಬೊಬ್ರು ಮಾಡ್ತಾರೆ. ರೇಟ್ ಜಾಸ್ತಿ ಇರೋರು ಫುಲ್ ಟ್ಯಾಂಕ್ ಮಾಡ್ತಾರೆ. 125, 115 ಇರೋದು ಅದೆಲ್ಲ ಆ ತರ ಮಾಡೋದು. ಒಂದೊಂದ್ ಕಡೆ 100 ರೂಪಾಯಿ ಇದೆ, ಅವರು ಮಾಡೋದು 90 ರೂಪಾಯಿ ಇರೋರು ಲಿಮಿಟ್ ಐತೆ. ಅವರು ಒಂದು 5 ಲೀಟರ್ ಇಲ್ಲ 6 ಲೀಟರ್ ಹಾಕ್ತಾರಂತೆ. ಅದ್ರ ಮೇಲೆ ಹಾಕಿದ್ರೆ ಆಗ್ತಾ ಇಲ್ಲ. ಕ್ಯೂವಲ್ಲಿ ನಿಂತು ನಮ್ಗಂತೂ ಬಿಸ್ನೆಸ್ ಟೈಮಲ್ಲೇ ಹೇಳ್ತಿದ್ರು. The Indian Oil Corporation Limited urged auto drivers in Karnataka to temporarily switch to petrol as an alternative fuel. It said that approximately 70% of the auto fleet is equipped with dual fuel capability, allowing operation on both auto LPG and petrol. But many drivers on the ground say that's not the reality. ಪೆಟ್ರೋಲ್ ಮಾಡಬಹುದು, ಅದು 2 ಲೀಟರ್ ಹಿಡಿತದೆ. ಅದು ಡ್ರೈ ಆಗ್ಬಿಟ್ಟಿರ್ತದಲ್ಲ, ಅದು ಮೈಲೇಜ್ ಬರಲ್ಲ. ಮೈಲೇಜೇ ಬರಲ್ಲ. ಏನೋ ಒಂದ್ 5 ಲೀಟರ್ ಮಾಡ್ಕೊಂಡಿದ್ರೆ 5 ಲೀಟರ್ ಪೆಟ್ರೋಲ್ ಹಾಕೊಂಡಿದ್ರೆ ಆರಾಮಾಗಿ 2 ದಿವಸ ಓಡಿಸಬಹುದು. ಇದು 5 ಲೀಟರ್ ಇಲ್ಲ, ಬರೀ 2 ಲೀಟರ್ ಕೊಟ್ಟಿದೆ. ಆ 2 ಲೀಟರ್ ಹಾಕಿದ್ರೆ ಒಂದ್ 10-12 ಕಿಲೋಮೀಟರ್ ಬರ್ತೈತೆ ಅಷ್ಟೇ. 10-12 ಕಿಲೋಮೀಟರ್ ಇದು ಡ್ರೈ ಆಗ್ಬಿಡ್ತದೆ ಬೇಗ. ಅದು ಕಲೆಕ್ಷನ್ ಯಾವಾಗ ಇರಲ್ಲ. ಗ್ಯಾಸ್ ಹಾಕೊಂಡು ಅವರು ಏನ್ ಗೊತ್ತಾ, ಶೋರೂಮ್ ಬಂದಾಗ ಪೆಟ್ರೋಲ್ ಹಾಕೊಟ್ಟಿರ್ತಾರೆ, ಆಮೇಲೆ ಗ್ಯಾಸ್ ಹಾಕ್ಸ್ಕೊಳ್ರಿ ಅಂತ ಹೇಳ್ತಾರೆ. ಇವಾಗ ಶೋರೂಮ್ ಡೆಲಿವರಿ ತಗೊಂಡ್ರೆ ಅವ್ರು ಪೆಟ್ರೋಲ್ ಓಡಿಸ್ಕೊಂಡು ಹೋಗಿ ಅಂತ ಹಾಕಿರ್ತಾರೆ. 1 ಲೀಟರ್ ಏನ್ ಹಾಕಿರ್ತಾರೆ, ಆಮೇಲೆ ಗ್ಯಾಸ್ ಹಾಕ್ಕೊಂಡು ಹೋಗಿ ಅಂತ. ನಾವ್ ಹಂಗೆ ಶೋರೂಮ್ ಇಂದ ತಂದಾಗ ಆ ತರ ಮಾಡಿ. ಇವಾಗ ಅದು 2 ಲೀಟರ್ ನಮ್ಗೆ ಏನು ಯೂಸ್ ಆಗಲ್ಲ. ಏನೇನ ನಿಂತು ಹೋದಾಗ ಇದು ಪೆಟ್ರೋಲ್ ಹಾಕೊಂಡು ಹೋಗ್ಬೋದು. ಪೆಟ್ರೋಲ್ ಮಾಡಕ್ ಆಗಲ್ಲ. ಪೆಟ್ರೋಲ್ ಮಾಡಿದ್ರೆ ಮೈಲೇಜ್ ಬರೋದಿಲ್ಲ. ಈಗ ಇದ್ರಲ್ಲಿ ಗ್ಯಾಸ್ ಅಲ್ಲಿ 20 ಕಿಲೋಮೀಟರ್ ಮೈಲೇಜ್ ಬಂದ್ರೆ ಅದ್ರಲ್ಲಿ 10 ಕಿಲೋಮೀಟರ್ ಕೂಡ ಬರೋಲ್ಲ. ಪೆಟ್ರೋಲ್ ಹಾಕಿನೂ ಸುಖ ಇಲ್ಲ. ಪೆಟ್ರೋಲ್ ಮಾಡಿದ್ರೆ ಹೊಸದಾಗಿ ಮತ್ತೆ ಹೊಸ ಬೋರ್ ಹಾಕಿ ಹೊಸ ಇಂಜಿನ್ ಸಿಸ್ಟಮ್ ಎಲ್ಲ ಚೇಂಜ್ ಮಾಡಿ ಆಮೇಲೆ ಇದು ಮಾಡ. ಅವಾಗ ಟ್ಯಾಂಕ್ ಹೊಸದೆಲ್ಲ ಫಿಟ್ ಮಾಡಿ, ಪೆಟ್ರೋಲ್ ಟ್ಯಾಂಕ್ ಕಾರ್ಬೇಟರ್ ಎಲ್ಲ ಚೇಂಜ್ ಮಾಡಿ ಕ್ಲಿಯರ್ ಮಾಡಿ ಆಮೇಲೆ ಮಾಡಿದ್ರೆ ಅವಾಗ ಪೆಟ್ರೋಲ್ ಮೈಲೇಜ್. ಈಗ ಅದಕ್ಕೆ ಒಬ್ಬೊಬ್ರು ಮೆಕ್ಯಾನಿಕ್ 4,000-5,000 ಕೇಳ್ತಿದ್ದಾರೆ ರೆಡಿ ಮಾಡಿ. ಎಲ್ಲಿಂದ ಮಾಡ್ಸಕ್ಕಾಗುತ್ತೆ? ನಾವೀಗ ಮೊದಲೇ ಬಿಸ್ನೆಸ್ ಇಲ್ಲ,
ಅದ್ರಲ್ಲಿ ಅದನ್ನ ಮಾಡ್ಕೊಂಡಿದ್ರೆ ನಮ್ಗೆ ಕಷ್ಟ ಆಗುತ್ತೆ.